ಪ್ರದೇಶದಲ್ಲಿ ನೈಲ್ ನದಿಯ ಸಮೀಪದಲ್ಲಿರುವ ಒಂದು ಅದ್ಭುತ ಐತಿಹಾಸಿಕ ಸ್ಥಳವೇ ಅಬು ಸಿಂಬಲ್ ದೇವಾಲಯಗಳು. ಸುಮಾರು 3 ವರ್ಷಗಳ ಹಿಂದೆ ಪ್ರಾಚೀನ ಈಜಿಪ್ಟ್ ಪ್ರಸಿದ್ಧ ಫಾರೋ ರಾಮ್ಸೇಸ್ ದ್ವಿತೀಯ ತನ್ನ ಆಳ್ವಿಕೆಯ ಕಾಲದಲ್ಲಿ ಈ ದೇವಾಲಯಗಳನ್ನು ನಿರ್ಮಿಸಿದನು. ಕ್ರಿಸ್ತಪೂರ್ವ 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯಗಳು ಪ್ರಾಚೀನ ಈಜಿಪ್ಟ್ನ ವಾಸ್ತುಶಿಲ್ಪ, ಧರ್ಮ ಮತ್ತು ರಾಜಶಕ್ತಿಯ ಅದ್ಭುತ ಉದಾಹರಣೆಯಾಗಿ ಕಂಡಿವೆ. ಅಬು ಸಿಂಬಲ್ನಲ್ಲಿ ಮುಖ್ಯವಾಗಿ 2 ದೇವಾಲಯಗಳಿವೆ. ಮೊದಲನೆಯದು ರಾಮಸೇಸ್ ದ್ವಿತೀಯನ ಮಹಾ ದೇವಾಲಯಗಳು. ದೇವಾಲಯದ ಪ್ರವೇಶ ದ್ವಾರದ ಮುಂದೆ ಬಂಡೆಯಲ್ಲಿ ಕೆತ್ತಲಾದ 4 ಬೃಹತ್ ರಾಮಸೇಸ್ ಪ್ರತಿಮೆಗಳು ನಿಂತಿವೆ. ಪ್ರತಿಯೊಂದು ಪ್ರತಿಮೆಯು ಸುಮಾರು 20 ಮೀಟರ್ ಎತ್ತರವನ್ನು ಹೊಂದಿವೆ. ಈ ಪ್ರತಿಮೆಗಳ ಜೊತೆಗೆ ರಾಮ್ಸೇಸ್ನ ಕುಟುಂಬದ ಸದಸ್ಯರ ಸಣ್ಣ ಪ್ರತಿಮೆಗಳನ್ನು ಕಾಣಬಹುದು. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ಬೃಹತ್ ಸ್ತಂಭಗಳು, ಯುದ್ಧದ ದೃಶ್ಯಗಳು, ದೇವತೆಗಳ ಚಿತ್ರಣಗಳು ಮತ್ತು ರಾಮ್ಸೇಸ್ನ ವಿಜಯಗಳನ್ನು ತೋರಿಸುವ ಗೋಡೆಯ ಕೆತ್ತನೆಗಳು ಕಾಣಿಸುತ್ತವೆ. ಇಲ್ಲಿನ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಸೂರ್ಯನ ಬೆಳಕಿನ ಅದ್ಭುತ ವಿನ್ಯಾಸ ಒಳಗೊಂಡಿದೆ. ಪ್ರತಿ ವರ್ಷ ಸುಮಾರು ಫೆಬ್ರವರಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ದೇವಾಲಯದ ಒಳಗಿನ ಪವಿತ್ರ ಕೋಣೆಯವರೆಗೂ ಪ್ರವೇಶಿಸುತ್ತವೆ. ಸೂರ್ಯನ ಬೆಳಕು ಕೆಲವು ದೇವತೆ ಪ್ರತಿಮೆಗಳ ಮೇಲೆ ಬೀಳುವಂತೆ ದೇವಾಲಯವನ್ನು ಅತ್ಯಂತ ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಪಕ್ಕದಲ್ಲಿ ರಾಮ್ಸೇಸ್ ದ್ವಿತೀಯನ ಪತ್ನಿ ರಾಣಿ ನೆಫರ್ತಾರಿಗೆ ಸಮರ್ಪಿಸಲಾದ 2ನೇ ದೇವಾಲಯವಿದೆ. ಈ ದೇವಾಲಯವನ್ನು ಈಜಿಪ್ಟ್ ವೀಕ್ಷಕರೇ, ಇದರ ಪಕ್ಕದಲ್ಲಿ ರಾಮ್ಸೇಸ್ನ ದ್ವಿತೀಯನ ಪತ್ನಿ ರಾಣಿಯಾದ ನೆಫರ್ತಾರಿಗೆ ಸಮರ್ಪಿಸಲಾದ 2ನೇ ದೇವಾಲಯವಿದೆ. ಈ ದೇವಾಲಯವನ್ನು ಈಜಿಪ್ಟ್ ದೇವತೆ ಹಾಥೋರ್ಗೆ ಕೂಡ ಸಮರ್ಪಿಸಲಾಗಿದೆ. ಸ್ನೇಹಿತರೆ, ಇದರ ಪಕ್ಕದಲ್ಲಿ ರಾಮ್ಸೇಸ್ ರಾಜನ ದ್ವಿತೀಯನ ಪತ್ನಿಯಾದ ರಾಣಿ ನೆಫರ್ತಾರಿಗೆ ಸಮರ್ಪಿಸಲಾದ 2ನೇ ದೇವಾಲಯವಿದೆ. ಈ ದೇವಾಲಯವನ್ನು ಈಜಿಪ್ಟ್ ದೇವತೆ ಹಾಥೋರ್ಗೆ ಕೂಡ ಸಮರ್ಪಿಸಲಾಗಿದೆ ಎಂದು ಹೇಳುತ್ತದೆ. ಆದರೆ ಅಬು ಸಿಂಬಲ್ ಕಥೆ ಇಲ್ಲಿ ಮುಗಿಯುವುದಿಲ್ಲ. 20ನೇ ಶತಮಾನದಲ್ಲಿ ಈ ಪ್ರದೇಶದಲ್ಲಿ ಆಸ್ವಾನ್ ಹೈ ಡ್ಯಾಮ್ ನಿರ್ಮಿಸುವ ಯೋಜನೆ ಆರಂಭವಾದಾಗ ನೈಲ್ ನದಿಯ ನೀರಿನ ಮಟ್ಟ ಏರಿ ಅಬು ಸಿಂಬಲ್ ದೇವಾಲಯಗಳು ನೀರಿನಲ್ಲಿ ಮುಳುಗಲು ಅಪಾಯ ಎದುರಿಸಿತು. ಆಗ ಈ ಅಮೂಲ್ಯ ಐತಿಹಾಸಿಕ ಸ್ಮಾರಕವನ್ನು ಉಳಿಸಲು ಒಂದು ಮಹತ್ತರ ಅಂತಾರಾಷ್ಟ್ರೀಯ ಯೋಜನೆಯನ್ನು ಕೈಗೊಳ್ಳಲಾಯಿತು. 1960ರಲ್ಲಿ ದಶಕದಲ್ಲಿ ದೇವಾಲಯಗಳನ್ನು ದೊಡ್ಡ ದೊಡ್ಡ ಕಲ್ಲಿನ ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಮೂಲ ಸ್ಥಳದಿಂದ ಸುಮಾರು 65 ಮೀಟರ್ ಎತ್ತರದ ಮತ್ತು 200 ಮೀಟರ್ ಹಿಂದಿನ ಪ್ರದೇಶಕ್ಕೆ ಸ್ಥಳಾಂತರಿಸಲಾಯಿತು. ಈ ಮಹತ್ತರ ಕಾರ್ಯವು ಪ್ರಾಚೀನ ಸ್ಮಾರಕವನ್ನು ಆಧುನಿಕ ತಂತ್ರಜ್ಞಾನದ ಮೂಲಕ ಉಳಿಸಿದ ಅಪರೂಪದ ಉದಾಹರಣೆಯಾಗಿದೆ. ಇಂದು ಅಬು ಸಿಂಬಲ್ ಈಜಿಪ್ಟ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಮತ್ತು ಪುರಾತತ್ವ ಸ್ಥಳಗಳಲ್ಲಿ ಒಂದಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಕಲ್ಲಿನಂತೆ ಕೆತ್ತಲಾದ ಈ ದೇವಾಲಯಗಳು ಇಂದಿಗೂ ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತವೆ. ಇಷ್ಟು ಸಾವಿರ ವರ್ಷಗಳ ಹಿಂದೆ ಆಧುನಿಕ ಯಂತ್ರಗಳಿಲ್ಲದೆ ಮನುಷ್ಯನ ಇಂತಹ ಅದ್ಭುತ ನಿರ್ಮಾಣವನ್ನು ಹೇಗೆ ಮಾಡಿದನು ಎಂಬುವ ಪ್ರಶ್ನೆ ಕುತೂಹಲಕಾರಿಯಾಗಿದೆ. ಅಬು ಸಿಂಬಲ್ ಕೇವಲ ಒಂದು ದೇವಾಲಯವಲ್ಲ, ಇದು ಪ್ರಾಚೀನ ಈಜಿಪ್ಟ್ ರಾಜಶಕ್ತಿ ಮತ್ತು ಧರ್ಮ, ವಿಜ್ಞಾನ, ವಾಸ್ತುಶಿಲ್ಪ ಮತ್ತು ಮಾನವನ ಅದ್ಭುತ ಸೃಜನಶೀಲತೆಗೆ ಸಾಕ್ಷಿಯಾಗಿ ನಿಂತಿರುವ ಒಂದು ಜೀವಂತ ಇತಿಹಾಸವಾಗಿದೆ. ಇದು ಅಬು ಸಿಂಬಲ್ ನೈಲ್ ನದಿಯ ತೀರದಲ್ಲಿ ಕಲ್ಲಿನೊಳಗಡೆ ಶಾಶ್ವತವಾಗಿ ಉಳಿದಿರುವ ಈಜಿಪ್ಟ್ನ ಅದ್ಭುತ ಪರಂಪರೆಯಾಗಿದೆ ಎಂದು ತಿಳಿಸುತ್ತೇನೆ.